ಮಾಡ್ತಾ ಇದ್ದೇವೆ. ನಾನು ಅವರ ಸಹಕಾರವನ್ನು ಕೇಳಿದ್ದೇವೆ. ಬೆಂಗಳೂರಲ್ಲಿ 15,000 to 18,000 ಕಿಲೋಮೀಟರು ರೋಡ್ ಇದೆ. ನಾವು ಟಾರ್ಗೆಟ್ ಮಾಡಿರೋದು 1,500 ಕಿಲೋಮೀಟ್ರ್, 10% ಕೂಡ ನಾವು ಟಾರ್ಗೆಟ್ ಮಾಡಿಲ್ಲ. ಅಲ್ಲಿ ನೀವೇ ಸ್ವಯಂ ಪ್ರೇರಣೆಯಿಂದ ಆ ಜಾಗಗಳನ್ನು, ಆ ಮೇನ್ ರೋಡ್ಗಳನ್ನು ಬಿಟ್ಕೊಟ್ಬಿಡಿ. ನೀವೇ ಇಂಟರ್ನಲ್ ರೋಡ್ಸಲ್ಲಿ ಹೋಗಿ ನಾವು ಕೂಡ GBA ವತಿಯಿಂದ ನಿಮ್ಮ ಜೊತೆಗೆ ನಿಂತ್ಕೊಂಡು ನಿಮಗೆ ಆಲ್ಟರ್ನೇಟ್ ಲೊಕೇಶನಲ್ಲಿ ನೀವು ಬದುಕು ರೂಪಿಸ್ಕೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅನ್ನೋ ಮಾತನ್ನು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಅವರ ಸಹಕಾರವನ್ನು ಕೂಡ ನಾನು ಕೋರಿದ್ದೇನೆ. ಸೊ ಇಷ್ಟು ಇವತ್ತು ನಡೆದಂತಹ ಸಭೆಯ ಸಾರಾಂಶ. ಮುಂದುವರಿಯುತ್ತೆ ಸರ್ ಕಾರ್ಯಾಚರಣೆ ಮುಂದುವರಿಯುತ್ತೆ. ಸುಪ್ರೀಂ ಕೋರ್ಟ್ನ ಸೂಚನೆಯಂತೆ ನಾವು ಕಾರ್ಯಾಚರಣೆಯನ್ನು ಮುಂದುವರಿಸಲೇಬೇಕಾಗುತ್ತೆ. ಯಾಕೆಂದರೆ ಪಾದಾಚಾರಿ ಮಾರ್ಗಗಳಿಗೆ, ಫುಟ್ಪಾತಲ್ಲಿ ಓಡಾಡೋರಿಗೆ ಅದು ಓಡಾಡುವಂಥದ್ದು ಸುಪ್ರೀಂ ಕೋರ್ಟು ಹೇಳಿದೆ, ಇದು ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಹೇಳಿ. ಅವ್ರಿಗೆ ಫಂಡಮೆಂಟಲ್ ರೈಟನ್ನು ಕೊಡಿಸ್ಕೊಡುವಂಥ ಜವಾಬ್ದಾರಿ ಸರ್ಕಾರದ ಮೇಲೆ ನಿಗದಿ ಮಾಡಿದೆ. ಆ ಉದ್ದೇಶದಿಂದ ಬೆಂಗಳೂರು ಸುಧಾರಣೆ ಆಗಬೇಕು. ನೋಡಿ, ಎಲ್ಲಿ ನೀವು ಕೈ ಹಾಕಿದ್ರು ಏನೋ ಒಬ್ಬರಿಗೆ ಅನುಕೂಲ ಆದರೆ ಒಬ್ಬರಿಗೆ ತೊಂದರೆ ಆಗುವಂಥದ್ದು ವಾತಾವರಣ ಸಮಾಜದಲ್ಲಿ ಇರುತ್ತೆ. ಬೆಂಗಳೂರಲ್ಲಿ ನೀವು ಎಲ್ಲಿ ಕಸ ಸರಿ ಮಾಡೋಕ್ಕೆ ಕೈ ಹಾಕಿದರೆ ಅಲ್ಲೂ ಕೆಲವ್ರಿಗೆ ತೊಂದರೆ ಆಗುತ್ತೆ. ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಅಥವಾ ನಾಳೆಯಿಂದ ನಾವು ಈಗ ಏನೋ ಬಿಟ್ಬಿಟ್ಟಿರೋ ಗಾಡಿಗಳು, ಏನೋ ಯಾರೋ ಬೀಡಾಡಿ ಗಾಡಿಗಳು, ಅಬಂಡಂಟ್ ವೆಹಿಕಲ್ಸು, ಅದನ್ನು ತೆರವು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಬಂದು ಕೆಲವ್ರು ಕೇಳ್ತಾರೆ, ನಾವು ರೋಡ್ ಮೇಲೆ ಗಾಡಿ ಬಿಟ್ಟರೆ ನಿಮ್ಗೇನ್ರಿ ತೊಂದರೆ ಅಂತ. ಎಲ್ಲದಕ್ಕೂ ಪ್ರಶ್ನೆ ಮಾಡೋರು ಇರ್ತಾರೆ. ಅಲ್ಲಿ ಯಾವುದು ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ ಸಲೀಸಾಗಿ ಯಾವುದೂ ಆಗೋದಿಲ್ಲ. ಕೆಲವು ಕಠಿಣ ತೀರ್ಮಾನ ತಗೊಂಡಾಗ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಕೆಲವರಿಂದ ಪ್ರತಿರೋಧ ಇರುತ್ತೆ. ಆದರೆ ನಾವು ಏನು ಮಾಡದೆ ಆಟೋಮೆಟಿಕ್ಕಾಗಿ ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ ಅದು ಬರೀ ಮ್ಯಾಜಿಕಲ್ಲಿ ಮಾತ್ರ ಸಾಧ್ಯ, ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ. ಬೆಂಗಳೂರು ಸುಧಾರಣೆ ಆಗಬೇಕಾದ್ರೆ ಕೆಲವು ಕಠಿಣ ತೀರ್ಮಾನ ತಗೊಳ್ಬೇಕಾಗತ್ತೆ. ಜನಗಳ ಸಹಕಾರವನ್ನು ನಾನು ಕೇಳ್ತಾ ಇದ್ದೇನೆ. ಇದರಲ್ಲಿ ನಮ್ಮದು ಏನು ವೈಯಕ್ತಿಕ ವಿಷಯ ಇಲ್ಲ. ಯಾಕಂದರೆ ನನ್ನನ್ನು ಕೆಲವರು ಭಾಳ ಅಸಹ್ಯವಾಗಿ ಮಾತಾಡಿದ್ದಾರೆ, ಈ ವಿಷಯದಲ್ಲಿ ಅಗೌರವವಾಗಿಯೂ ಕೂಡ ಮಾತಾಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನು ತೆಗಳ್ಳಿ, ನಮ್ಮನ್ನು ಟೀಕೆ ಮಾಡಲಿ ಅಂದರೆ ಮಾತಾಡುವ ಸಭ್ಯತೆಯ ಎಲ್ಲೆಯನ್ನು ಮೀರಿ ಕೂಡ ಮಾತಾಡಿದ್ದಾರೆ. ಆಯಿತು, ಬೆಂಗಳೂರಿನ ಒಳ್ಳೆಯದಾಗುತ್ತೆ, ಅದಕ್ಕೆ ನಾನು ಬಯಸ್ಕೋಬೇಕು, ನಾನು ಅನ್ಪಾಪ್ಯುಲರ್ ಆಗಬೇಕು, ನಾನು ಜನರಿಂದ ಟೀಕೆಗೆ ಒಳಗಾಗಬೇಕು, ಅದರಿಂದ ಏನೋ ಬೆಂಗಳೂರಿಗೆ ಒಳ್ಳೇದಾಗುತ್ತೆ ಅಂದರೆ ಇರಲಿ, ಆಗಲಿ. ಯಾಕಂದರೆ ಕೊನೆಗೆ ನಾವು ಸಾರ್ವಜನಿಕ ಜೀವನದಲ್ಲಿದ್ದು ಏನೋ ಒಂದು ನಯಾ ಪೈಸಾ ಬೆಂಗಳೂರಿಗೆ ನಾವು ಒಳ್ಳೇದು ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದಕ್ಕೋಸ್ಕರ ನಿಷ್ಠೂರ ಆದರೂ ಪರವಾಗಿಲ್ಲ, ನಾವು ನಿಷ್ಠೂರ ಆಗಿ ಸುಧಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಇದರಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ಅಂತೂ ಏನೂ ಇಲ್ಲ. ವೆಹಿಕಲ್ ತೆರವು ಕಾರ್ಯಾಚರಣೆಗೆ ಈಗಾಗಲೇ ನಾಳೆ ಮಾತಾಡ್ತೀನಿ, ಭೇಟಿ ಮಾಡೋಣ, ನಾಳೆ ಹೇಳ್ತೀನಿ. ನಾಳೆ ನೀವು ಬನ್ನಿ, ಲೊಕೇಶನ್ ಹೇಳ್ತೀನಿ, ನಾಳೆ ಅದನ್ನು ಹೇಳ. ನಾನು ಈ ಮುಖ್ಯ ರಸ್ತೆಗಳನ್ನು ನಾವು ಗುರಿಯಾಗಿ ಇಟ್ಕೊಂಡಿದ್ದೇವೆ. ಮುಖ್ಯ ರಸ್ತೆಗಳನ್ನು ಇನ್ನೂ ಮುಂದುವರಿತೇವೆ. ಎಷ್ಟು ದಿನ ಆಗುತ್ತೆ ಹೇಳೋಕ್ಕಾಗೋದಿಲ್ಲ. ಇಲ್ಲಿವರೆಗೂ ಒಂದು 430 ಕಿಲೋಮೀಟರ್ ಅಷ್ಟು ಟ್ಯಾಕಲ್ ಮಾಡಿದ್ದೇವೆ.